ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಕೂಡ ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡ್ಕೋಬೇಕಂತ ನೀವೇನಾದರೂ ಯೋಚನೆ ಮಾಡಿದರೆ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ಸ್ನೇಹಿತರೆ. ಒಂದೇ ವಾರಕ್ಕೆ ನಿಮ್ಮ ಕೂದಲು ದಟ್ಟವಾಗಿ ದೃಢವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ಏನು ಯೂಸ್ ಮಾಡೋದು ನಮ್ಮ ಕೂದಲಿಗಂತ ಯೋಚನೆ ಮಾಡೋರಿದ್ರೆ ಇದನ್ನು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಬಿಡಿ. ನಿಮ್ಮ ಎಷ್ಟೇ ತಲೆಯಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಇರಲಿ, ನಿಮ್ಮ ಕೂದಲು ಉದ್ದವಾಗಿ ಬೆಳೆಯಬೇಕಂತ ಆಸೆ ಪಟ್ಟವರಿಗೆ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಹೋಮ್ ರೆಮಿಡಿ ಖಂಡಿತವಾಗಿ ನೋಡಿ, ಟ್ರೈ ಮಾಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡ್ಕೋಬೋದು. ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ. ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡ್ಬೋದು ನೀವು ಕೂಡ. ಯಾಕಂದರೆ ನೋಡ್ಬೋದು ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಕ್ಕಿರುವಂಥದ್ದಂದರೆ ಇದೇ ರೀತಿಯಾಗಿ ನೀವು ಕೂಡ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ. ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಹೋಗಿ ನೋಡೋಣ ವೀಕ್ಷಕರೇ. ಇವಾಗ ನಾನು ತೊಗೊಂಡು ಬಂದಿರೋಂಥದ್ದು ಫಸ್ಟ್ ನೋಡಿ ಸ್ನೇಹಿತರೆ, ಮೆಂತ್ಯ ಕಾಳು. ಮೆಂತ್ಯ ಕಾಳು ನಮ್ಮ ಕೂದಲನ್ನು ದೃಢದಿಂದ ಗಟ್ಟು ಮುಟ್ಟಾಗಿ ಮಾಡುತ್ತೆ. ಹಾಗೆ ಕೂದಲು ಕೂಡ ಬೆಳೆಯೋದು ಶಕ್ತಿ ತುಂಬಾ ವೇಗವಾಗಿ ಮಾಡುತ್ತೆ ಸ್ನೇಹಿತರೆ. ಎಷ್ಟೇ ನಮ್ಮ ತಲೆಯಲ್ಲಿ ಕೂದಲು ಉದುರುವಂಥ ಸಮಸ್ಯೆ, ಅದರ ಜೊತೆಗೆ ನಮ್ಮ ಕೂದಲು ತುಂಬಾ ಉದುರುವಂಥ ಸಮಸ್ಯೆಗೂ ಕೂಡ ಇದನ್ನು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೆಂತ್ಯ ಕಾಳು ದೇಹಕ್ಕೆ ಒಳ್ಳೆಯದು. ನಾವು ಸೇವನೆ ಮಾಡಿದ್ರೂ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗಟ್ಟಾಗಿ ಬೆಳೆಯುತ್ತೆ. ಇವಾಗ ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಂತ ನೋಡಿಬಿಡಿ. ಇವಾಗ ಒಂದು ಸಣ್ಣದಾಗಿರೋವಂಥದ್ದು ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಫಸ್ಟು ತೊಗೊಳ್ತಾ ಇರೋವಂಥದ್ದು ಮೆಂತ್ಯ ಕಾಳು ಸ್ನೇಹಿತರೆ. ಮೆಂತ್ಯ ಕಾಳು 1.5 ಸ್ಪೂನಷ್ಟು ತೊಗೊಂಡ್ಬಿಡಿ ಸ್ನೇಹಿತರೆ. ನೀವು ಇದನ್ನು ರೆಮಿಡಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂತ ಅಂದ್ಕೊಳ್ತೀರಾ ಅಷ್ಟು ನೀವು ಕ್ವಾಂಟಿಟಿಯಲ್ಲಿ ತೊಗೋಬೋದು. ಇವಾಗ ನೋಡಿ, ನಾನು 1.5 ಅಂದರೆ 1 ಚಮಚದ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ನೀವು ಅರ್ಧ ಲೋಟದಷ್ಟು ನೀರು ಹಾಕಿ, ನಿಮ್ಮ ಹತ್ರ ಟೈಮ್ ಇದ್ದರೆ ಇದು 1 ಗಂಟೆಗಳ ಕಾಲ ಬಿಡಬೇಕು. ಇಲ್ಲ ಇದ್ದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡಿಬಿಡಿ. ಇವಾಗ ಒಂದು ಅರ್ಧ ಗಾತ್ರದ ಈರುಳ್ಳಿ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಒಂದು ಅರ್ಧ ಗಾತ್ರದ ಈರುಳ್ಳಿ ನಮ್ಮ ಕೂದಲನ್ನು ವೇಗವಾಗಿ ಬೆಳೆಯೋದಕ್ಕೂ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈರುಳ್ಳಿದಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಈರುಳ್ಳಿ ನಮ್ಮ ಕೂದಲನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಸ್ನೇಹಿತರೆ. ಅದನ್ನು ನೀವು ಈ ಥರವಾಗಿ ಫಾಲೋ ಮಾಡಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ಬೇಗವಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡ್ಬೋದು, ಒಂದು ಅರ್ಧ ಗಾತ್ರದ ಈರುಳ್ಳಿ ನಾನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಲ್ವ, ಇದನ್ನು ನಾವು ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಖಂಡಿತವಾಗಿ ಈ ಥರ ನೀವು ಹೋಮ್ ಮೇಡ್ ರೆಮಿಡಿ ಟ್ರೈ ಮಾಡಿ. ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಒಂದೇ ವಾರಕ್ಕೆ ರಿಸಲ್ಟ್ ಸಿಕ್ಕ ಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಲಾಸ್ಟ್ವರೆಗೂ ನೋಡ್ಕೋಬೋದು ನೀವು ಕೂಡ. ಇದನ್ನು ನೀವು 1 ಗಂಟೆಗಳ ಕಾಲ ಹಾಗೆ ನೀರಲ್ಲಿ ಬಿಡ್ಬೋದು, ಇಲ್ಲದ್ರೆ ಹಾಗೆ ಕೂಡ ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಟೈಮ್ ಇದ್ದರೆ 1 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ, ಈ ಥರ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಈಗ ತೊಗೊಂಡಿರೋಂಥ ಮೆಂತ್ಯ ಕಾಳು ಮತ್ತು ಅದ್ರ ಜೊತೆಗೆ ನಾನು ಹಾಕ್ತಾ ಇರೋವಂಥದ್ದು ಹಸಿ ಈರುಳ್ಳಿ ತೊಗೊಂಡಿದ್ದೀನಲ್ವ, ಅದನ್ನೆಲ್ಲ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಪ್ರಮಾಣ ಹಾಕ್ತೀನಿ ನೋಡಿ. ಇದೊಂದು ಸಲ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ, ಸಣ್ಣ ಲೋಟದಷ್ಟು ಹಾಕ್ಕೊಂಡು. ಇದನ್ನು ನಾವು ಇವಾಗ ಸಣ್ಣ ಉರಿ ಮೇಲೆ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದನ್ನು ನಾವು ಎಷ್ಟೊತ್ತು ಕುದಿಸ್ತೀವಿ ಅಷ್ಟೊತ್ತು ಪವರ್ಫುಲ್ಲಾಗಿರುವಂಥ ನಮ್ಮ ಸಿರಮ್ ರೆಡಿ ಆಗುತ್ತೆ ಸ್ನೇಹಿತರೆ. ಮೆಂತ್ಯ ಕಾಳು ಈರುಳ್ಳಿ ನಮ್ಮ ಕೂದಲಿಗೆ ವೇಗವಾಗಿ ಬೆಳವಣಿಗೆ ಮಾಡುತ್ತೆ, ಹಾಗೆ ಗಟ್ಟಿಮುಟ್ಟಾಗಿ ಬೆಳವಣಿಗೆ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಒಂದೇ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಪಲಾವ್ ಎಲೆ ನಮ್ಮ ಕೂದಲನ್ನು ಏನಾಗುತ್ತೆ ಅಂದರೆ ಸ್ನೇಹಿತರೆ, ಜಾಸ್ತಿ ತಲೆಯಲ್ಲಿ ಸಮಸ್ಯೆ ಏನಂದರೆ ಹೊಟ್ಟಿನ ಸಮಸ್ಯೆ, ಅದ್ರ ಜೊತೆಗೆ ಕೂದಲು ಜಾಸ್ತಿ ದೃಢದಿಂದ ಗಟ್ಟಾಗ್ತಾ ಇಲ್ಲ, ಅದು ತುಂಬಾ ಗಟ್ಟಿಯಾಗಿಲ್ಲ, ತುಂಬಾ ನಾಜೂಕಾಗಿ ಕೂದಲು ಬೆಳೀತಾ ಇದೆ ಅಂತ ಅಂದಾಗ ಇದರಲ್ಲಿ ಒಂದೇ ಒಂದು ಪಲಾವ್ ಎಲೆ ಹಾಕಿ ಇದನ್ನು ನೀವು ನೀರು ಕುದಿಸಿದ್ರೆ ಒಂದು ಸಿರಮ್ಮು ತುಂಬಾ ಪವರ್ಫುಲ್ಲಾಗಿ ರೆಡಿಯಾಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲು ಎಷ್ಟೇ ನಾಜೂಕಾಗಿರುವಂಥ ಕೂದಲು ಕೂಡ ತುಂಬಾ ಗಟ್ಟಾಗಿ ಬೆಳೆಯುತ್ತೆ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಂಡು ಇದನ್ನು ನೀವು ಕುದಿಸ್ತಾ ಹೋದರೆ ನೋಡ್ತಾ ಇರ್ಬೋದು, ನೀರಿನ ಕಲರ್ ಚೇಂಜ್ ಆಗ್ತಾ ಇರುವಂಥದ್ದು. ಇದು ಇಷ್ಟು ಕಲರ್ ಚೇಂಜ್ ಆಗುತ್ತೆ ಅಂದರೆ ಅದೇ ರೀತಿ ನೀರು ಅಂತೀವಲ್ಲ, ನೀರಿಗಿಂತ ಸಿರಮ್ ಪವರ್ಫುಲ್ ಆಗಿರುತ್ತೆ. ದುಬಾರಿ ದುಡ್ಡು ಕೊಟ್ಟರು ಕೂಡ ಸಿಗಲ್ಲ ಹೊರಗಡೆ ಹೋದರು. ಇದನ್ನು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿ ಯೂಸ್ ಮಾಡ್ತಾ ಬಂದರೆ ಸಾಕು. ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ನಿಮ್ಮ ಹೇರಿಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ.
ಇವಾಗ ಇದು ಚೆನ್ನಾಗಿ 1 ಲೋಟ ನೀರಿರುವಂಥದ್ದು ಅರ್ಧ ಲೋಟದಷ್ಟು ಕುದಿಸ್ಕೋಬೇಕು. ಆಮೇಲೆ ಕುದಿಸ್ಕೊಂಡಾದ್ಮೇಲೆ ಈ ಥರ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ನೀವು ಇದು ಸೋದಿಸ್ಕೊಂಡಿರ್ತೀವಲ್ವ ಸ್ನೇಹಿತರೆ, ಈ ಮೆಂತ್ಯಕಾಳು ನೀವು ಮತ್ತೊಂದು ಸರ್ತಿ ಕೂಡ ಇದೇ ರೀತಿಯಾಗಿ ಕುದಿಸ್ಕೋಬೋದು. ಇಷ್ಟ ಇದ್ದರೆ ಸೈಡಿಗೆ ಎತ್ತಿಡಿ, ಇಲ್ಲದೇ ಇದ್ದರೂ ಇದೇ ರೀತಿಯಾಗಿ ನಾನು ಮಾಡ್ಕೊಂಡಿರೋಂಥದ್ದು ಸಿರಮು ಈಗ ನೋಡಿ ರೆಡಿಯಾಗಿರೋವಂಥದ್ದು. ಕಲರ್ ಕೂಡ ನೋಡ್ಬೋದು ಎಷ್ಟು ಶೈನಿಯಾಗಿ ಕೂಡ ಕಾಣಿಸ್ತಾ ಇರುವಂಥದ್ದು. ಆಮೇಲೆ ಸ್ನೇಹಿತರೆ, ನೀವು ಇದಕ್ಕೆ ಏನೆಲ್ಲ ಹಾಕ್ಕೊಂಡು ನಮ್ಮ ತಲೆಗೆ ಹಚ್ಕೋಬೋದು ಅಂತ ಕೂಡ ಹೇಳ್ತೀನಿ ನೋಡಿ. ನಿಮಗೆ ಇಷ್ಟ ಇದ್ದರೆ ಈ ಥರವಾಗಿ ಹಚ್ಕೊಳ್ಳಿ, ಇಲ್ಲಾಂದರೆ ಇದಕ್ಕೆ ನೀವು ನಾರ್ಮಲಿ ಹಾಗೆ ಕೂಡ ಹಚ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ನಾವು ಕೂದಲಿಗೆ ಹಚ್ತೀವಲ್ವ, ನಮ್ಮ ಕೂದಲು ಚಿಕ್ಕ ಹಿಡಿಯೋದಿಲ್ಲ, ಹಾಗೆ ನಮ್ಮ ಕೂದಲು ಸಾಫ್ಟಾಗಿ ಶೈನಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆ ಡ್ರಾಪ್ ಇದರಲ್ಲಿ ಹಾಕ್ಕೊಳ್ಳಿ. ಬೇಕಾದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕ್ಬೋದು, ಅದು ಕೂಡ ಹಾಕಿ ಹಚ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇವೆರಡೂ ಕೂಡ ಹಾಕಿ ಯೂಸ್ ಮಾಡ್ಬೋದು. ಇವಾಗ ಇದು ಸಿರಮ್ ತುಂಬಾ ಬಿಸಿ ಇದೆ, ತಣ್ಣಗಾಗಲಿ, ಸ್ವಲ್ಪ ಉಗುರು ಬೆಚ್ಚಗೆ ತಣ್ಣಗಾಗಬೇಕು. ಯಾವಾಗಲೂ ಕೂಡ ಬಿಸಿ ಬಿಸಿ ಇರುವಾಗ ಹೇರಿಗೆ ಅಪ್ಲೈ ಮಾಡಬಾರ್ದು. ಅದ್ರ ಜೊತೆಗೆ ಸ್ನೇಹಿತರೆ, ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿದ್ರೆ ನಮ್ಮ ಕೂದಲು ಬೇಗನೆ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನನ್ನ ಹೇರಿಗೆ ಹಚ್ತಾ ಇರುವಂಥ ನೋಡಿ, ಬೆರಳಿನ ಸಹಾಯದಿಂದ ನಾವು ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡ್ತಾ ಇರಬೇಕು. ಈ ಥರ ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಬಿಳಿ ಕೂದಲು ಸಮಸ್ಯೆ ಕೂಡ ಬರಲ್ಲ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಕೂಡ ಗಟ್ಟಿಯಾಗಿ ಬೆಳವಣಿಗೆ ಆಗುತ್ತೆ, ಜಾಸ್ತಿ ಕೂದಲು ಉದುರುವಂಥದ್ದು ಕೂಡ ತಡೆಗಟ್ಟುತ್ತೆ. ಈ ಸಿರಮ್ ಡೈಲಿ ರಾತ್ರಿ ಹೊತ್ತಿಗೆ ಮಾತ್ರ ನೀವು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ರಾತ್ರಿ ಹೊತ್ತಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಾವು ಬೆಳಗ್ಗೆ ಬೇಕಾದರೂ ವಾಶ್ ಮಾಡ್ಬೋದು, ಇಲ್ಲದಿದ್ದರೆ ಹಾಗೆ ಕೂಡ ಬಿಡ್ಬೋದು. ನಿಮಗೆ ಇಷ್ಟ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ವಾಶ್ ಮಾಡಿದ್ರೆ ಬೆಳಗ್ಗೆ ಈ ಥರ ರಾತ್ರಿ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ನೋಡಿ ನನ್ನ ಕೂದಲು ಬುಡದಲ್ಲಿ ಕೂಡ ಹಚ್ತಾ ಇದ್ದೀನಿ, ಯಾಕಂದರೆ ಬೇಗನೆ ಉದ್ದವಾಗಬೇಕಲ್ಲ, ಆ ರೀತಿ ಉದ್ದ ಆಗೋದಕ್ಕೆ ಬುಡದಲ್ಲಿ ಕೂಡ ಹಚ್ಕೊಳ್ಳಿ. ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡಿ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದನ್ನು ಪೂರ್ತಿಯಾಗಿ ತಲೆಯೆಲ್ಲ ಹಚ್ಕೊಂಡು ನಾನು ಇವಾಗ ಇದೊಂದು ಕ್ಲಿಪ್ ಹಚ್ಚಿ ಬಿಡ್ತೀನಿ. ಇದೇ ರೀತಿ ಜಾಸ್ತಿ ಬಾಚಬಾರ್ದು, ರಾತ್ರಿ ಹೊತ್ತಿಗೆ ಬಾಚೋದ್ರಿಂದ ನಮ್ಮ ಕೂದಲು ಬೇಗನೆ ಉದುರು ಹೋಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ. ಧನ್ಯವಾದ.